ನಮಸ್ತೆ ವೀಕ್ಷಕರೇ, ನಾನು ಇಂದು ತಿರುಪತಿಯ 7 ಬೆಟ್ಟಗಳ ಒಂದು ಪರಿಚಯವನ್ನು ಮಾಡಿಕೊಡೋಣ ಅಂತ ಈ ವಿಡಿಯೋ ಮಾಡಿದ್ದೀನಿ. ಯಾವುದೇ ಒಂದು ವಿಚಾರವನ್ನು ತಿಳ್ಕೊಳ್ಳೋಕೆ ಮುಂಚೆ ಅದರ ಪೀಠಿಕೆ ಎಷ್ಟು ಇಂಪಾರ್ಟೆಂಟ್, ಎಷ್ಟು ಮಹತ್ವವನ್ನು ಹೊಂದಿದೆ ಅಂತ ನನಗೆ ಗೊತ್ತು. ಆದ್ರಿಂದ ತಿರುಪತಿ ಒಂದು ತಿರುಮಲ ದೇವಸ್ಥಾನದ ಒಂದು ಕಿರು ಪರಿಚಯದ ನಂತರ 7 ಬೆಟ್ಟಗಳ ಒಂದು ಪರಿಚಯದ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಮೊದಲಿಗೆ ಇದು ಭಾರತದ ಆಂಧ್ರ ಪ್ರದೇಶದ ರಾಜ್ಯದ ತಿರುಪತಿ ಜಿಲ್ಲೆಯ ತಿರುಮಲ ಬೆಟ್ಟದಲ್ಲಿರುವ ಒಂದು ಹಿಂದೂ ದೇವಾಲಯವಾಗಿದೆ. ಅವನನ್ನು ಅಂದರೆ ವೆಂಕಟೇಶರನ್ನು ಕಲಿಯುಗದ ಪರೀಕ್ಷೆಗಳು ಮತ್ತು ತೊಂದರೆಗಳಿಂದ ಮಾನವ ಕುಲವನ್ನು ರಕ್ಷಿಸಲು ಭೂಮಿಯ ಮೇಲೆ ಅವತರಿಸಿದ್ದಾನೆ ಎಂದು ಜನರು ನಂಬಿದ್ದಾರೆ. ಆದ್ದರಿಂದ ಈ ಸ್ಥಳವು ಕಲಿಯುಗದ ವೈಕುಂಠ ಎಂದೇ ಪ್ರಸಿದ್ಧಿ ಪಡೆದಿದೆ. ಇದು ಆಂಧ್ರ ಪ್ರದೇಶದ ಸರ್ಕಾರದ ನಿಯಂತ್ರಣದಲ್ಲಿದ್ದು, ತಿರುಮಲ ತಿರುಪತಿ ದೇವಸ್ಥಾನದ ಟಿಟಿಡಿಯು ಇದರ ಒಂದು ಕಾರ್ಯನಿರ್ವಹಿಸುತ್ತದೆ. ಟಿಟಿಡಿಯ ಮುಖ್ಯಸ್ಥರನ್ನು ಆಂಧ್ರ ಪ್ರದೇಶದ ಸರ್ಕಾರವೇ ನೇಮಿಸುತ್ತದೆ. ಈ ದೇಗುಲದಿಂದ ಬರುವ ಆದಾಯವನ್ನು ಆಂಧ್ರ ಪ್ರದೇಶ ಸರ್ಕಾರವು ಬಳಸಿಕೊಳ್ಳುತ್ತದೆ. ಇನ್ನು ತಿರುಮಲ ಬೆಟ್ಟಗಳು ಶೇಷಾಚಲಂ ಬೆಟ್ಟಗಳ ಶ್ರೇಣಿಯ ಭಾಗವಾಗಿದ್ದು, ಬೆಟ್ಟಗಳು 7 ಶಿಖರಗಳೊಂದಿದ್ದು ಆದಿಶೇಷನ 7 ತಲೆಗಳನ್ನು ಪ್ರತಿನಿಧಿಸುತ್ತದೆ. ಇದು ವೆಂಕಟಾದ್ರಿ 7ನೇ ಶಿಖರದಲ್ಲಿದ್ದು, ಇದು ಸ್ವಾಮಿ ಪುಷ್ಕರಣಿ ಎಂಬ ಪವಿತ್ರ ನೀರಿನ ಕಲ್ಯಾಣಿಯ ದಕ್ಷಿಣ ದಂಡೆಯಲ್ಲಿದೆ. ಆದ್ದರಿಂದ ದೇವಾಲಯವನ್ನು 7 ಬೆಟ್ಟಗಳ ದೇವಾಲಯ ಎಂದು ಕರೆಯಲಾಗುತ್ತದೆ. ಗರ್ಭಗೃಹವನ್ನು ಆನಂದ ನಿಲಯ ಎನ್ನುತ್ತಾರೆ. ವಿಶ್ವದ ಅತ್ಯಂತ ಶ್ರೀಮಂತ ದೇವಾಲಯಗಳಲ್ಲಿ ಇದು ಕೂಡ ಒಂದಾಗಿದೆ. ಬನ್ನಿ, ಇನ್ನು 7 ಬೆಟ್ಟಗಳು ಯಾವ ಯಾವ ಹೆಸರುಗಳಿಂದ ಕರೆಯುತ್ತಾರೆ ಎಂದು ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಈ 7 ಬೆಟ್ಟಗಳನ್ನು ಸಪ್ತಗಿರಿ ಎಂದು ಕರೆಯುತ್ತಾರೆ. ಇದು ಸಪ್ತ ಋಷಿಗಳನ್ನು ಪ್ರತಿನಿಧಿಸುತ್ತದೆ. ಆದ್ದರಿಂದ ಈ ದೇವರನ್ನು ಸಪ್ತಗಿರಿ ನಿವಾಸ ಎಂದು ಕರೆಯುತ್ತಾರೆ. ಮೊದಲನೆಯ ಬೆಟ್ಟ ವೃಷಭಾದ್ರಿ, ಅಂದರೆ ನಂದಿಯ ಬೆಟ್ಟ, ಶಿವನ ವಾಹನ. ಎರಡನೆಯ ಬೆಟ್ಟ ಅಂಜನಾದ್ರಿ, ಅಂದರೆ ಹನುಮಂತನ ಬೆಟ್ಟ. ಮೂರನೆಯದು ನೀಲಾದ್ರಿ, ನೀಲಾದೇವಿಯ ಬೆಟ್ಟ. ಇಲ್ಲಿ ಭಕ್ತರು ಕೊಡುವ ಕೂದಲನ್ನು ನೀಲಾದೇವಿ ಸ್ವೀಕರಿಸುತ್ತಾರೆ ಎಂದು ನಂಬಲಾಗಿದೆ. ಇನ್ನು 4ನೆಯದು ಗರುಡಾದ್ರಿ, ಗರುಡನ ಬೆಟ್ಟ, ವಿಷ್ಣುವಿನ ವಾಹನ. 5ನೆಯ ಬೆಟ್ಟ ಶೇಷಾದ್ರಿ, ಶೇಷನ ಬೆಟ್ಟ, ವಿಷ್ಣುವಿನ ಆತ್ಮೀಯ ಗೆಳೆಯ. ಅವನ ಪ್ರತಿಯೊಂದು ಅವತಾರದಲ್ಲೂ ಜೊತೆಯಲ್ಲಿ ನಿಂತಿರುವಂತಹ ಶೇಷನ ಬಗ್ಗೆ ಎಲ್ಲರಿಗೂ ತಿಳಿದಿದೆ. 6ನೆಯ ಬೆಟ್ಟ ನಾರಾಯಣಾದ್ರಿ, ಅಂದರೆ ನಾರಾಯಣ ಬೆಟ್ಟ. ಇಲ್ಲಿ ಶ್ರೀವಾರಿ ಪಾದಲೂ ಕೂಡ ಇವೆ. ಇನ್ನು ಕಡೆಯದಾಗಿ ತಿರುಪತಿಯ 7ನೆಯ ಬೆಟ್ಟ ಶ್ರೀ ವೆಂಕಟೇಶ್ವರನು ನೆಲೆಸಿರುವಂತಹ ನಿವಾಸ ವೆಂಕಟಾದ್ರಿ ಬೆಟ್ಟ. ಇಲ್ಲಿಯೇ ಶ್ರೀ ವೆಂಕಟೇಶ್ವರನು, ಕಲಿಯುಗದ ದೈವ ನಾರಾಯಣನು, ಶ್ರೀನಿವಾಸ ಬಾಲಾಜಿ ನೆಲೆಸಿರುವಂತಹ ಪುಣ್ಯ ಸ್ಥಳ. ಇಷ್ಟು ಈ 7 ಬೆಟ್ಟಗಳ ಪರಿಚಯ.